ಹಾಯ್ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಒಂದು ಪಾನೀಯ ಕುಡಿದ್ರೆ ಬೇಸಿಗೆಯ ಸುಸ್ತು ಮಾಯ ಆಗಬೇಕು ಹಾಗೂ ಅದು ಆರೋಗ್ಯದಾಯಕವಾಗಿರಬೇಕು. ಇವತ್ತು ಅಂಥದೇ ಒಂದು ಪಾನೀಯದ ರುಚಿಯನ್ನ ಸವಿಯೋಣ. ಬನ್ನಿ, ಹಾಗಾದ್ರೆ ಇವತ್ತು ಆಪಲ್ ಜ್ಯೂಸ್ ಮಾಡೋ ವಿಧಾನವನ್ನ ನೋಡೋಣ, ಸರಳವಾದ ರೀತಿಯಲ್ಲಿ, ಸರಿಯಾದ ವಿಧಾನದಲ್ಲಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ಜ್ಯೂಸ್ ಮಾಡೋದಕ್ಕೆ ಒಂದು ಆಪಲ್ ತಗೊಂಡಿದ್ದೀನಿ. ಇದರಲ್ಲಿ 2 ಗ್ಲಾಸ್ನಷ್ಟು ಜ್ಯೂಸ್ ಆಗುತ್ತೆ. ಮೊದಲಿಗೆ ಆಪಲ್ ಅನ್ನ ಚೆನ್ನಾಗಿ ನೀರಿನಿಂದ ತೊಳಿಬೇಕು. ಕೈಯಲ್ಲಿ ಅದನ್ನ ಚೆನ್ನಾಗಿ ತಿಕ್ಕಿ ತೊಳೆಯಿರಿ, ಆಗ ಅದರಲ್ಲಿರುವಂತಹ ಕೆಮಿಕಲ್ ಎಲ್ಲ ಹೋಗುತ್ತೆ. ನಂತರ ಅದನ್ನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಡಿ. ಹೆಚ್ಚಿಟ್ಟುಕೊಂಡಿರುವಂತಹ ಈ ಆಪಲ್ ತುಂಡುಗಳನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ನಂತರ ಇದಕ್ಕೆ ನೆನೆಸಿಟ್ಟಿರುವಂತಹ ಒಂದು ಖರ್ಜೂರವನ್ನ ಹಾಕ್ತಾ ಇದ್ದೀನಿ. ಖರ್ಜೂರ ಬೇಕಾದ್ರೆ ನೀವು ಜಾಸ್ತಿ ಹಾಕಬಹುದು, 4-5 ಖರ್ಜೂರ ಕೂಡ ಹಾಕೋಬಹುದು. ಆಮೇಲೆ ಕೆಲವೊಂದು ಹನಿ ನಿಂಬೆ ರಸವನ್ನ ಹಾಕೊಳ್ಳಿ, ತುಂಬಾ ಜಾಸ್ತಿ ಹಾಕೋದ್ ಬೇಡ. ಕೆಲವು ಐಸ್ ಕ್ಯೂಬ್ ಗಳನ್ನ ಹಾಕ್ತಾ ಇದ್ದೀನಿ. ಇದರ ಬದಲಿಗೆ ನೀವು ಐಸ್ ವಾಟರ್ ಅನ್ನ ಉಪಯೋಗಿಸ್ಕೊಳ್ಬಹುದು. ಇವಾಗ ಫಸ್ಟ್ ಇದನ್ನ ನುಣ್ಣಗೆ ರುಬ್ಕೊಳ್ಳಿ, ಪೇಸ್ಟ್ ರೀತಿ ಮಾಡ್ಕೊಳ್ಳಿ. ಈ ರೀತಿ ಪೇಸ್ಟ್ ರೀತಿ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನೀರು ಸೇರಿಸ್ಕೊಂಡು ಇದನ್ನ ತೆಳ್ಳಗೆ ಮಾಡ್ಕೊಳ್ಳಿ. ಒಂದ್ಸರ್ತಿ ಗ್ರೈಂಡ್ ಮಾಡ್ಕೊಂಡ್ರೆ ಸರಿಯಾಗುತ್ತೆ. ಈಗ ಇದಕ್ಕೆ ನೀವು ಸಕ್ಕರೆ ಬೇಡ ಅಂತಿದ್ರೆ ಇಷ್ಟೇ ಕುಡಿಬಹುದು. ಸಕ್ಕರೆ ಬೇಕು ಅಂತಿದ್ರೆ 2-3 ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡು ಇನ್ನೊಂದ್ಸರ್ತಿ ಇದನ್ನ ತಿರುಗಿಸ್ಕೊಳ್ಳಿ. ನೋಡಿ, ತುಂಬಾ ಸಿಂಪಲ್ ಆಗಿ ಆಪಲ್ ಜ್ಯೂಸ್ ರೆಡಿ ಆಗಿದೆ. ಈಗ ಇದಕ್ಕೆ ನೀವು ಕಾಮಕಸ್ತೂರಿ ಬೀಜವನ್ನು ಹಾಕಬಹುದು. ನೆನೆಸಿಟ್ಟಿರುವಂತಹ ಕಾಮಕಸ್ತೂರಿ ಬೀಜ 1 ಗ್ಲಾಸ್ಗೆ 1 ಸ್ಪೂನ್ ನಷ್ಟು ಹಾಕಿ ಅದರ ಮೇಲೆ ಜ್ಯೂಸ್ ಹಾಕ್ತಾ ಇದ್ದೀನಿ. ಇಲ್ಲಿಗೆ ಆಪಲ್ ಜ್ಯೂಸ್, ರುಚಿಕರವಾಗಿರುವಂತಹ ಆಪಲ್ ಜ್ಯೂಸ್ ಕುಡಿಯೋದಕ್ಕೆ ರೆಡಿ ಆಗಿದೆ. ಖಂಡಿತ ನೀವು ಕೂಡ ಈ ಬಿಸಿಲಿನ ಬೇಗೆಗೆ ಇದನ್ನ ಮಾಡ್ಕೊಂಡು ಕುಡಿಯಿರಿ. ಹೊರಗಡೆಯಿಂದ ನಾವು ಜ್ಯೂಸ್ ತರದ್ದು ಅದನ್ನ ಕುಡಿಯೋ ಬದಲು ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ತುಂಬಾ ಕಡಿಮೆ ಖರ್ಚಿನಲ್ಲಿ ಕೂಡ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.